ಈಗ ಚೆಲುವರಾಯಸ್ವಾಮಿ ಅವರು ಹೇಳುವಂತದ್ದು ಸಂಸದರ ಅನುದಾನವನ್ನು ತರುವಂತ ಕೆಲಸ ಆಗ್ತಾ ಇದೆ. ವಿಶೇಷ ಅನುದಾನದಲ್ಲಿ ನಾವು ಸಂಸದರ ಅನುದಾನ ತರಬೇಕಾಗಿಲ್ಲ. ವರ್ಷಕ್ಕೆ ಒಂದು ಬಾರಿ 5 ಕೋಟಿ ಕೊಡ್ತಾರೆ ಎಲ್ಲರಿಗೂ, ಎಲ್ಲ ಸಂಸದ ಸದಸ್ಯರಿಗೂ ಕೊಡ್ತಾರೆ. ಈಗ ಮಂಡ್ಯ ಜಿಲ್ಲೆಗೆ CSR ಫಂಡ್ನಲ್ಲಿ ಎಷ್ಟು ಹಣ ಈಗಾಗಲೇ ಬಿಡುಗಡೆ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀನಿ. ವಿಷಯ ಗೊತ್ತಿದ್ರೆ ಮಾತಾಡ್ಲಿ. ಸಂಸದ ಹಣ ತರಕ್ಕೆ ಕುಮಾರಸ್ವಾಮಿನೇ ಬೇಕಾ ಅಂತ ನಿಮಿಷ ಸಂಸತ್ ಸದಸ್ಯರ ಹಣ ನಾನು ಹೇಳ್ತಾನೆ ಇಲ್ಲ. ನಾನು ನನ್ನ ಇಲಾಖೆನಲ್ಲಿ ದೇಶದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ಬಹಳ ಪರಿಣಾಮಕಾರಿಯಾಗಿ ನನ್ನ ಡ್ಯೂಟಿ ಮಾಡ್ತಾ ಇದ್ದೇನೆ. ಈಗ ಮೊನ್ನೆ ದುಬೈಗೆ ಹೋದೆ. ದುಬೈನಲ್ಲಿ ನಮ್ಮ ಸ್ಟೀಲ್ ಮಿನಿಸ್ಟ್ರಿ ಇರತಕ್ಕಂಥ ಒಂದು ಇಲಾಖೆನಲ್ಲಿ ಇವತ್ತು ಸ್ಟೀಲ್ ಇಂಡಸ್ಟ್ರಿಯ ಡೆವಲಪ್ಮೆಂಟಿಗೆ ಮತ್ತು ನಮ್ಮ ದೇಶ ಮತ್ತು UAE ನಡುವೆ ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳೇನು ಭೇಟಿ ಮಾಡಿದ್ದಾರೆ. ಇವತ್ತು ಅಲ್ಲಿ 3 ದಿನದ ಪ್ರವಾಸದಲ್ಲಿ ಈಗ ನಮ್ಮ ಒಂದು ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ 3 ಕಚೇರಿಗಳನ್ನು ಪ್ರಾರಂಭ ಮಾಡಾಯಿತು. ಅದರ ಜೊತೆಗೆ ಅಲ್ಲಿಯ ರೂಲರ್ಸ್ ಏನಿದ್ದಾರೆ 7 ಜನ, ಆ ರೂಲರ್ಸ್ಗಳು ಸಹ ಅಲ್ಲಿ ಏನೇನು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಕ್ಕಂಥ ಎಲ್ಲ ಡೀಟೇಲ್ ಮಾತನಾಡಿದ್ದಾರೆ. ಅಲ್ಲಿ ದುಬೈನಲ್ಲೂ ನನ್ನ ಒಂದು ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡಿ ಬಂದೆ. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಕರ್ನಾಟಕದಲ್ಲಿ ಇರೋದು ಎಲ್ಲಿದೆ ಅದು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟು ಮೈಸೂರಿನ ಅರಸರು ಕಟ್ಟಿದಂಥದ್ದು. ಇವತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು 10 ರಿಂದ 12 ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀನಿ. ಅದು ದುಡ್ಡು ಕೊಡೋದಲ್ವ, ಅದು ಕರ್ನಾಟಕಕ್ಕೆ ಕೊಡೋದಲ್ವ ಅದು. ನಾನು CSR ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸುಮಾರು 70 ಕೋಟಿ ಮೇಲೆ CSR ಫಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಹಣ ತರ್ತಾ ಇದ್ದೇನೆ. ಅದು MP ಅನುದಾನ ಅಲ್ಲ. ಅದು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಅವ್ರು ಕರೆಯೋ ಸಭೆಗೆ ನೀವು ಭಾಗಿಯಾಗೋದಿಲ್ಲ, ದಿಶಾ ಸಭೆಯಲ್ಲೂ ನಾನು ಭಾಗಿಯಾಗಲ್ಲ ಅಂತ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿ ಸೇರಿ ನಿಮ್ಮ ನಾಯಕರುಗಳು ಹೇಳ್ತಾ ಇದ್ದಾರೆ. ಅವರವರ ಆಸೆ ಹೇಳ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಒಂದು ಆಸೆ ಇಟ್ಕೊಂಡು ಹೇಳಲ್ವಾ, ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನ ಹೇಳ್ತಾರೆ. ಅವ್ರಿಗೆ ಇರೋದೇ ಭಯ ನಂದು. ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು. ಈಗ ನಾನು BJP ಜೊತೆ ಸಂಬಂಧ ಬೆಳೆಸಿದ್ದೆ, ಅವ್ರಿಗೆ ನಿದ್ದೆಗೆಡಿಸಿದ್ದೆ. ಈ ರಾಜ್ಯದಲ್ಲಿ 2.5 ವರ್ಷದ ಆಡಳಿತ ಏನಿದೆ, ಇನ್ನೂ 2.5 ವರ್ಷ ಇರ್ತಾರೆ. ಈ 2.5 ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ. ನೋಡೋಣ ಬನ್ನಿ, ಹಿಂದೆ ಮುಂದಿನ 20 ವರ್ಷ ನಾನೇ ಅಂದ್ರು, ಕೆಲವ್ರು ಹೇಳಿದ್ರು. ಕೊನೆಗೇನಾಯ್ತು ನೋಡಿ, ನನಗೆ ಕೇಂದ್ರದ ಮಂತ್ರಿ, ನನಗೆ ದಿನ ಯಾವ್ದು ಕಾರ್ಯಕ್ರಮಗಳು ಹೋಗಲೇಬೇಕು, ಅನಿವಾರ್ಯ. ಮೀಟಿಂಗ್ಗಳಿರ್ತಾವೆ ಡೆಲ್ಲಿನಲ್ಲಿ. 4 ದಿನ ಡೆಲ್ಲಿನಲ್ಲಿ ರಾಷ್ಟ್ರದ ಅಭಿವೃದ್ಧಿಗೋಸ್ಕರವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀನಿ. ನೋಡಲಿಕ್ಕೆ ಭಾಳ ಜನ ಬರ್ತಾರೆ, ಕೈಗಾರಿಕೋದ್ಯಮಿಗಳು. ಅವ್ರನ್ನೆಲ್ಲ ಮೊದಲೇ ನಾನು ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ಟಿರ್ತೀನಿ. ಇವ್ರು ಯಾವತ್ತೋ ಟೈಮ್ ಫಿಕ್ಸ್ ಮಾಡಿ ಬನ್ನಿ ಅಂದರೆ ನಾನು ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ತಿಲ್ಲ, ಮೊದಲೇ ಅಡ್ವಾನ್ಸ್ ಆಗಿ ಏನಾದ್ರು ಮಾಡ್ಬೋದು. ಅದ್ರ ಬಗ್ಗೆ ಚರ್ಚೆ ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.